ಕನ್ನಡ ಚಿತ್ರರಂಗ ಎಂದಿಗೂ ಮರೆಯದ ಖ್ಯಾತ ನಟ ದಿವಂಗತ ಸುಧೀರ್ ಅವರ ಸ್ಮರಣೆಯಲ್ಲಿ ನಮ್ ಟಾಕೀಸ್ ಆಯೋಜನೆಯ ಪ್ರತಿಷ್ಠಿತ ಫ್ಯಾನ್ಸ್ ಕ್ರಿಕೆಟ್ ಲೀಗ್ ಪಂದ್ಯಾಟ ನಡೆಯಲಿದ್ದು, ಈ ಕ್ರೀಡಾಕೂಟದ ತಂಡಗಳ ಗ್ರೂಪ್ ರಚನೆ ಮತ್ತು ಟ್ರೋಫಿಯನ್ನ ಅನಾವರಣ ಮಾಡಲಾಯಿತು. ಬಾಸ್ ಟಿವಿ ಸ್ಟುಡಿಯೋಗೆ ಆಗಮಿಸಿದ ಅವರ ಪುತ್ರ ಸ್ಟಾರ್ ನಿರ್ದೇಶಕ ತರುಣ್ ಸುಧೀರ್ ಟ್ರೋಫಿ ಮತ್ತು ಜೆರ್ಸಿಯನ್ನ ಅನಾವರಣ ಮಾಡಿದ್ರು. ಕಾರ್ಯಕ್ರಮದ ಆಯೋಜಕ ನಮ್ ಟಾಕೀಸ್ ಮುಖ್ಯಸ್ಥ ಭರತ್ ಮತ್ತು ಫ್ಯಾನ್ಸ್ ತಂಡದ ನಾಯಕರು ಕೂಡ ಉಪಸ್ಥಿತರಿದ್ದರು. ಭರತ್ ಅಂಡ್ ಅವ್ರ ಟೀಮ್ಗೆ ಬೆಸ್ಟ್ ವಿಶಸ್ ಹೇಳ್ತೀನಿ. ಇದು 12th ಸೀಸನ್, 12 ವರ್ಷ ಅನ್ನೋದು ಅಷ್ಟು ಈಸಿ ಅಲ್ಲ. ಇವತ್ತು ಒಂದು ಟೂರ್ನಮೆಂಟ್ ನಡೆಸಬೇಕು, ಅಷ್ಟು ಜನನ ಒಟ್ಟಿಗೆ ಸೇರಿಸಬೇಕು ಅಂತ ಅನ್ನೋದೇ ಇಟ್ಸ್ ವೆರಿ ಚಾಲೆಂಜಿಂಗ್. ಅಂಥದ್ರಲ್ಲಿ ಎಲ್ಲ ನಟರ ಫ್ಯಾನ್ಸ್ನ ಒಂದು ಕಡೆ ಸೇರಿಸಿ ಒಂದು ಹಬ್ಬದ ಥರ ಸೆಲೆಬ್ರೇಷನ್ ಮಾಡೋದು ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ನಾನು ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೆ ಒಂದಷ್ಟು ವರ್ಷ. ಸೊ ಮೊದಲನೇದಾಗ ಅವ್ರ ಇಡೀ ತಂಡಕ್ಕೆ ನಾನು ಬೆಸ್ಟ್ ವಿಶಸ್ ಹೇಳಕ್ ಇಷ್ಟಪಡ್ತೀನಿ. ಭಾರತದಲ್ಲಿ ಎರಡನ್ನೇ ಜಾಸ್ತಿ ಪ್ರೀತಿ ಮಾಡೋದು, ಒಂದು ಸಿನಿಮಾನ, ಒಂದು ಕ್ರಿಕೆಟ್ನ. ಸೊ ಅವೆರಡನ್ನೂ ಸೇರಿಸಿ ಮಾಡ್ತಾ ಇದಾರೆ ಇಲ್ಲಿ. ಅಗೇನ್ ಇಟ್ ಈಸ್ ಹಿಟ್ ಫಾರ್ಮುಲಾ ಅಂತ ಏನು ಸಿನಿಮಾಗಳು ಹೇಳ್ತೀವಿ, ಆ ಥರದೊಂದು ಕ್ರಿಕೆಟ್ ಅಂಡ್ ಸಿನಿಮಾ ಒಟ್ಟಿಗೆ ಸೇರಿದಾಗ ಸಿನಿಮಾನೇ ಫ್ಯಾನ್ಸ್ಗಳಿಂದ ಇರೋದು ಇಲ್ಲ, ಇಟ್ ಇಸ್ ರನ್ನಿಂಗ್ ಓನ್ಲಿ ಬಿಕಾಸ್ ಆಫ್ ದಿ ಫ್ಯಾನ್ಸ್. ಸೊ ಅವ್ರುಗಳನ್ನ ಕರ್ಕೊಂಬಂದು ಸೆಲೆಬ್ರೇಟ್ ಮಾಡ್ತಾ ಇರೋದು ಇನ್ನೂ ಖುಷಿ ಆಗ್ತಿದೆ. ಈ ಫ್ಯಾನ್ಸ್ ಅಷ್ಟು ಜನನು ಆ ಟೂರ್ನಮೆಂಟು ಆ ಫೀಲ್ಡಲ್ಲಿ ಮಾತ್ರನೇ ಅದು ವಾರ್ ಇರಬೇಕೆ ಹೊರತು ಮಿಕ್ಕಿದೆಲ್ಲ ಹೊರಗಡೆ ಇದ್ದಾಗ ಅದು ಸೆಲೆಬ್ರೇಷನ್ ಆಗಿರಬೇಕು. ಫ್ಯಾನ್ ವಾರ್ ಅಲ್ದೇನೆ ಫ್ಯಾನ್ ಸೆಲೆಬ್ರೇಷನ್ ಆಗೇನೆ ಮುಂದುವರಿಬೇಕು ಯಾವಾಗಲೂ. ದಟ್ ಇಸ್ ವಾಟ್ ಐ ಆಲ್ವೇಸ್ ಫೀಲ್. ಸೊ ಅಷ್ಟು ತಂಡಗಳಿಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ತಂದೆಯವ್ರ ಹೆಸರಿನಲ್ಲಿ ಈ ಸೀಸನ್ ಮಾಡ್ತಾ ಇರೋದಕ್ಕೆ ನನ್ನ ಕಡೆಯಿಂದ, ನನ್ನ ಕುಟುಂಬದ ಕಡೆಯಿಂದ ನಾನು ಅವ್ರಿಗೆ ಹಾರ್ಟ್ಲಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮತ್ತೊಮ್ಮೆ ಅಷ್ಟು ತಂಡಗಳಿಗೆ ಬೆಸ್ಟ್ ವಿಶಸ್. ಗೆಲ್ಲೋದು ಅದು ಸೆಕೆಂಡರಿ, ಯಾರು ಗೆಲ್ತಾರೆ ಯಾರೋ ಒಬ್ರು ಗೆಲ್ಲೇಬೇಕು. ಬಟ್ ಪಾರ್ಟಿಸಿಪೇಷನ್ನು ಅದ್ರ ಜೊತೆಗೆ ಆ ಮೂಮೆಂಟ್ಸ್ ಇದೆಯಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಕ್ರಿಕೆಟ್ ಎಲ್ಲ ಆಡ್ಬೇಕಾದ್ರೆ ನಮ್ಗೆ ಅದೇ ಇರುತ್ತೆ, ಗೆಲ್ಲೋ ಫೋಕಸ್ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ದಟ್ ಮೂಮೆಂಟ್ಸ್, ಆ ಮೂಮೆಂಟ್ಗಳನ್ನ ಕಳ್ಕೊಬಾರ್ದು ನಾವು. ಸೊ ಅದನ್ನ ಎಂಜಾಯ್ ಮಾಡಿ ಆ್ಯಂಡ್ ಮೇ ದ ಬೆಸ್ಟ್ ಟೀಮ್ ವಿನ್ ಅಂತ ಹೇಳ್ತೀನಿ. ಸಿನಿಮಾ ಸ್ಟಾರ್ಸ್ ಅಭಿಮಾನಿಗಳು ಹಾಗೂ ಕ್ರಿಕೆಟ್ ಪ್ರೇಮಿಗಳು ಒಟ್ಟಿಗೆ ಸೇರಿ ಆಡುವ ಫ್ಯಾನ್ಸ್ ಕ್ರಿಕೆಟ್ ಲೀಗ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈಗಾಗಲೇ 11 ಆವೃತ್ತಿ ಪೂರೈಸಿರುವ ಫ್ಯಾನ್ಸ್ ಕ್ರಿಕೆಟ್ ಲೀಗ್ 12ನೇ ಆವೃತ್ತಿಗೆ ಸಜ್ಜುಗೊಳ್ತಿದೆ. ಜನವರಿ 25 ಹಾಗೂ 26ರಂದು ರಾಜರಾಜೇಶ್ವರಿ ನಗರದ ರಾಮ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆಯಲಿದೆ. ನಮ್ ಟಾಕೀಸ್ ಸಂಸ್ಥೆ, ಇದರ ಮುಖ್ಯಸ್ಥ ಭರತ್ SN ಹಾಗೂ ಇವರ ಆಪ್ತರ ನೇತೃತ್ವದಲ್ಲಿ ಟೂರ್ನಮೆಂಟ್ ಆಯೋಜಿಸಲಾಗಿದೆ. ಫ್ಯಾನ್ಸ್ ಕ್ರಿಕೆಟ್ ಲೀಗ್ ಅಂತ ನಡೀತಾ ಇದೆ. ನಮ್ಮದು 12ನೇ ಸೀಸನು. ನಾವು ಫಸ್ಟ್ ಸೀಸನಿಂದನೂ ಇವಾಗ 12ನೇ ಸೀಸನ್ವರೆಗೂ ಬಂದಿದ್ದೀರಿ. ಪ್ರತಿ ಸೀಸನಲ್ಲೂ ಒಬ್ಬೊಬ್ಬರು ಸ್ಟಾರ್ ಹೆಸರಲ್ಲಿ ನಾವು ಸೀಸನ್ ಆಡಿಸ್ಕೊಂಡ್ಬರ್ತಾ ಇರಿ. ಈ ಸೀಸನ್ ಬಂದು ಸುಧೀರ್ ಸರ್ ಹೆಸರಲ್ಲಿ ಕ್ರಿಕೆಟ್ ನಡೀತಾ ಇದೆ. ಸೊ ತರುಣ್ ಸರ್ ಆಗ್ಬೋದು, ನಂದ ಸರ್ ಆಗ್ಬೋದು, ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಡೀ ಫ್ಯಾನ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ಸ್ಟಾರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಜೊತೆಲಿ ಮೀಡಿಯಾದವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಬಂದು ಜನವರಿ 25, 26ಕ್ಕೆ ನಡೀತಾ ಇದೆ ರಾಮ್ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ. ಸೊ ಅದ್ದೂರಿಯಾಗಿ ಚೆನ್ನಾಗಿ ನಡೀತಾ ಇದೆ. ಆನಂದ್ ಸ್ಪೋರ್ಟ್ಸ್ ಚಾನಲಲ್ಲಿ ಲೈವ್ ಇದೆ. ಸೊ ನಿಮ್ಮೆಲ್ಲ ಸಪೋರ್ಟ್ ಬೇಕು ಅಂತ ಕೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. FCL ಅನ್ನ ಆರಂಭದಿಂದಲೂ ಒಬ್ಬೊಬ್ಬ ಹಿರಿಯ ನಟರಿಗೆ ಸಮರ್ಪಿಸಲಾಗಿದ್ದು, ಈ ಬಾರಿ ದಿವಂಗತ ಸುಧೀರ್ ಹೆಸರಿನಲ್ಲಿ ನಡೆಯುತ್ತಿರುವುದು ವಿಶೇಷ. ಇನ್ನು ಈ ಲೀಗ್ನಲ್ಲಿ ವಿಷ್ಣುವರ್ಧನ್ ಫ್ಯಾನ್ಸ್, ಅಪ್ಪು ಫ್ಯಾನ್ಸ್, ಕ್ರೇಜಿ ಸ್ಟಾರ್ ಫ್ಯಾನ್ಸ್, ಕೋಲಾರ KSSS ಸುದೀಪ್ ಫ್ಯಾನ್ಸ್, ಪ್ರಜ್ವಲ್ ದೇವರಾಜ್ ಫ್ಯಾನ್ಸ್, ಅನುಪ್ರಭಾಕರ್ ರಘು ಮುಖರ್ಜಿ ಫ್ಯಾನ್ಸ್, ತೂಗುದೀಪ ಡೈನೆಸ್ಟಿ, ಲವ್ಲಿ ಸ್ಟಾರ್ ಪ್ರೇಮ್ ಫ್ಯಾನ್ಸ್, ವಸಿಷ್ಠ ಸಿಂಹ ಅಭಿಮಾನಿಗಳು, ಸತೀಶ್ ನೀನಾಜಂ ಅಭಿಮಾನಿಗಳು, ಅದ್ವಿತಿ ಶೆಟ್ಟಿ ಅಭಿಮಾನಿಗಳ ತಂಡಗಳು ಸೆಣಸಾಡಲಿವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.